ಫ್ರೆಂಡ್ಸ್, ಈಗಾಗಲೇ ಏನು ಅನೇಕ ಕಡೆ ಅಂದ್ರೆ ಅವರು ಹೋಗುವಂತಹ ವೇ ಏನಿದೆ ಅಲ್ಲೆಲ್ಲವೂ ಕೂಡ ಸಂಪೂರ್ಣವಾಗಿ ಕಾಕಿ ಸರ್ಪಗಾವಲು ಇದೆ ಅಂತಾನೆ ಹೇಳ್ಬೋದಾಗಿದೆ. ಒಟ್ಟಾರೆಯಾಗಿ 10,000 ಜನ ಪೊಲೀಸ್ ಮನೆಗಳನ್ನ ಡೆಪ್ಯೂಟ್ ಮಾಡಲಾಗಿದೆ. ಪೊಲೀಸ್ ಕಮಿಷನರ್ ಆಗಿರಬಹುದು, ಮತ್ತೆ ವಿವಿಧ ಒಂದು ವಿಭಾಗದ DCPಗಳೇನಿದ್ದಾರೆ ಅವರನ್ನು ಕೂಡ ಅಲ್ಲಿ ಒಂದು ಮೇನ್ ಪಾಯಿಂಟ್ಗಳಂತ ಏನು ಹೇಳಲಾಗುತ್ತೆ ಅಲ್ಲಿ ಒಂದು ಪಾಯಿಂಟ್ಗಳಲ್ಲಿ ಡೆಪ್ಯೂಟ್ ಮಾಡಲಾಗಿರುವಂಥದ್ದು. ಒಟ್ಟು 10,000 ಜನ ಪೊಲೀಸ್ ಮನೆಗಳನ್ನು ಡೆಪ್ಯೂಟ್ ಮಾಡಲಾಗಿದೆ. ಅದರ ಜೊತೆಗೆ ಇವಾಗ Z+ ಸೆಕ್ಯೂರಿಟಿ ಕೂಡ ಇರುತ್ತೆ. Z+ ಸೆಕ್ಯೂರಿಟಿ ಅಲ್ಲಿನ ಸಿಬ್ಬಂದಿಗಳೇನಿದ್ದಾರೆ ಅವರು ಕೂಡ ಮೋದಿಯವರು ಪ್ರಧಾನಿಯವರು ಬರೋದಕ್ಕಿಂತ ಮುಂಚೆ ಅವರು ಬರುವಂತಹ ವೇನಲ್ಲಿ 1 ಗಂಟೆಯ ಮುಂಚಿತವಾಗಿಯೇ ಅಲ್ಲಿ ಚೆಕಿಂಗ್ ಅನ್ನು ಮಾಡುವಂಥದ್ದು ಒಂದು ಕಾರ್ಯ ನಡೆಯುತ್ತೆ. ಮತ್ತು ಅವರು ಬರುವಂತಹ ದಾರಿಯಲ್ಲಿ ಇರುವಂತಹ ಅಕ್ಕಪಕ್ಕದ ಬಿಲ್ಡಿಂಗ್ನಲ್ಲಿ ಕೂಡ ಒಬ್ಬೊಬ್ಬ ಪೊಲೀಸ್ ಮ್ಯಾನ್ಗಳನ್ನು ನಿಯೋಜನೆಯನ್ನು ಮಾಡಲಾಗಿರುವಂಥದ್ದು. ಅಂದರೆ ಅಲ್ಲಿ ಪರಿಶೀಲನೆಯನ್ನು ನಡೆಸುವಂಥದ್ದು. ಅಲ್ಲಿ ಯಾರಾದರೂ ಇದ್ದಾರಾ ಅಥವಾ ಅನ್ಯ ವ್ಯಕ್ತಿಗಳು ಯಾರಾದರೂ ಇದ್ದಾರಾ ಅಥವಾ ಇತ್ತೀಚೆಗೆ ಯಾರಾದರೂ ಬಂದು ಅಲ್ಲಿ ವಾಸವನ್ನು ಹೂಡಿದಾರಾ, ಇದೆಲ್ಲವೂ ಕೂಡ ಭದ್ರತೆಯ ದೃಷ್ಟಿಯಿಂದ ಒಂದು ಚೆಕಿಂಗ್ ನಡೆಸಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ನಗರ ಪೊಲೀಸರು ಅನೇಕ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಹೀಗಾಗಿ ಸದ್ಯ ಈ 10,000 ಪೊಲೀಸ್ ಮನೆಗಳ ಭದ್ರತೆಯಲ್ಲಿ ಪ್ರಧಾನಿ ಮೋದಿಯವರ ರ್ಯಾಲಿ ಆಗಿರಬಹುದು ಮತ್ತು ಅವರ ಒಂದು ಹೋಗುವಂತಹ ವೇ ಏನಿದೆ ಅದೆಲ್ಲವೂ ಕೂಡ ಪ್ರೊಟೆಕ್ಷನ್ ಇರುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯ ಕೆಲವೇ ಕ್ಷಣಗಳಲ್ಲಿ ಕೆಲವೇ ಹೊತ್ತಿನಲ್ಲಿ ಪ್ರಧಾನಿಯವರು ಇಲ್ಲಿಗೆ ಒಂದು ಏರ್ಪೋರ್ಟ್ಗೆ ಅಂದರೆ HAL ಏರ್ಪೋರ್ಟ್ಗೆ ಬಂದು ನಂತರ ಅವರ ಮುಂದಿನ ಕಾರ್ಯಕ್ರಮಗಳೇನಿದ್ದಾವೆ ಅದು ನಡೆಯುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಯಾವುದೇ ರೀತಿಯಾದಂತಹ ನ್ಯೂ ಪೋಲ್ಸ್ ಆಗದ ರೀತಿಯಲ್ಲಿ ಕೆಲವೊಂದು ಸಂಚಾರ ಬದಲಾವಣೆಗಳನ್ನು ಕೂಡ ಮಾಡಲಾಗುತ್ತೆ. ಅಲ್ಲಿ ಯಾವುದೇ ರೀತಿಯಾದಂತಹ ವಾಹನಗಳಾಗಿರಬಹುದು, ಅನ್ಯ ವ್ಯಕ್ತಿಗಳ ಆಗಿರಬಹುದು, ಯಾರು ಕೂಡ ಅಲ್ಲಿ ನಿಲ್ಲೋ ಹಾಗಿಲ್ಲ. ಯಾಕಂದರೆ Z ಸೆಕ್ಯೂರಿಟಿ ಪ್ರೋಟೋಕಾಲ್ ಕೂಡ ಅದೇ ರೀತಿ ಆಗಿರುತ್ತೆ. ಮೊದಲನೇದಾಗಿ ಆ Z ಸೆಕ್ಯೂರಿಟಿ ಪ್ರೋಟೋಕಾಲ್ನಲ್ಲಿ ಬಾಂಬ್ ಡಿಸ್ಪೋಸಲ್ ಟೀಮ್ ಆಗಿರಬಹುದು ಮತ್ತು ಕೆಲವೊಂದು ಜಾಮರ್ ಹಾಕುವಂತಹ ಮುಖಾಂತರ ವೆಹಿಕಲ್ಗಳು ಪಾಸ್ ಆಗುತ್ತೆ. ನಂತರ ಎಲ್ಲವೂ ಕೂಡ ಸರಿ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಂತರ ಮೋದಿಯವರ ಒಂದು ವಾಹನ ಏನಿದೆ ಅದು ಆ ಒಂದು ಭಾಗದಿಂದ ಪಾಸ್ ಆಗುತ್ತೆ. ಹೀಗಾಗಿ ಸದ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿಯವರು ಕೂಡ ಇಲ್ಲಿಗೆ ಆಗಮಿಸಲಿದ್ದಾರೆ. ತಮ್ಮ ಒಂದು ಕಾರ್ಯಕ್ರಮಗಳೇನಿದೆ ಅಂದರೆ 2-2:30 ವರೆಗೂ ಇರುವಂತಹ ಒಂದು ಕಾರ್ಯಕ್ರಮಗಳೇನಿದ್ದಾವೆ ಅದೆಲ್ಲದಕ್ಕೂ ಬೇಕಾದಂತಹ ಸಿದ್ಧತೆಗಳನ್ನು ನಗರ ಪೊಲೀಸರು ಈಗಾಗಲೇ ಮಾಡಿಕೊಂಡಿರುವಂಥದ್ದು. ಖುದ್ದು ಪೊಲೀಸ್ ಕಮಿಷನರ್ ಆಗಿರುವಂತಹ ಶ್ರೀಮಂತ್ ಕುಮಾರ್ ಸಿಂಗ್ ಅವರೇ ಈ ರೀತಿ ಫೀಲ್ಡ್ನಲ್ಲಿದ್ದು ಮಾನಿಟರ್ಗಳನ್ನು ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಆಯಾ ವಿಭಾಗದ DCPಗಳಿಗೆ ಸ್ಟ್ರಿಕ್ಟ್ ಆದಂತಹ ಒಂದು ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟಿದ್ದಾರೆ. ಅಂದರೆ ಬರುವಂತಹ ಮಾರ್ಗದಲ್ಲಿ ಯಾವುದೇ ರೀತಿಯಾದಂತಹ ಸೆಕ್ಯೂರಿಟಿ ನ್ಯೂಪೋಲ್ಸ್ಗಳನ್ನು ಆಗಬಾರ್ದು ಅನ್ನುವಂತಹ ಒಂದು ಕಾರಣದಿಂದಾಗಿ ಸ್ಟ್ರಿಕ್ಟ್ ಆದಂತಹ ಒಂದು ಇನ್ಸ್ಟ್ರಕ್ಷನ್ ಅನ್ನು ಕೂಡ ಕೊಟ್ಟಿರುವಂಥದ್ದು. ಹೀಗಾಗಿ KSRP ಇರಬಹುದು ಮತ್ತು ನಗರ ಪೊಲೀಸ್ ಅಂದರೆ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಆಗಿರಬಹುದು ಮತ್ತು ಹೆಚ್ಚುವರಿ ಪೊಲೀಸರನ್ನ ಹೊರ ಜಿಲ್ಲೆಯಿಂದ ಅಲ್ಲಿಂದನೂ ಕೂಡ ಕರೆಸಿ KSRP ಆಗಿರ್ಬೋದು, CRPF ಫೋರ್ಸ್ ಆಗಿರಬಹುದು, ಇದೆಲ್ಲವನ್ನು ಕೂಡ ಕರೆಸಿ ಹೆಚ್ಚಿನ ಭದ್ರತೆಯನ್ನು ಒದಗಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ರು. ಅಂದರೆ ನಗರ ಪೊಲೀಸರು ಈ ಹಿಂದೆಯೂ ಕೂಡ ಪ್ರಧಾನಿಯವರು ಬಂದಂತಹ ಸಂದರ್ಭದಲ್ಲಿ ಬೃಹತ್ ಆದಂತಹ ಬಂದೋಬಸ್ತನ್ನು ಮಾಡಿದ್ದು. ಅದೇ ರೀತಿಯಾದಂತಹ ಬಂದೋಬಸ್ತನ್ನು ಈಗ ಸದ್ಯಕ್ಕೆ ನಗರ ಪೊಲೀಸರು ಮಾಡಿರುವಂಥದ್ದು. ಕೇವಲ ಸೀಮಿತ ಜನರಿಗೆ ಮಾತ್ರ ಒಂದು ಸ್ಥಳಾವಕಾಶ ಇದೆ. ಅಂದರೆ ಅದರಲ್ಲಿ ಪ್ರಮುಖವಾದಂತಹ ವ್ಯಕ್ತಿಗಳಿಗೆ ಮತ್ತು ಅವರ ಬೆಂಬಲಿಗರಿಗೆ ಮಾತ್ರ ಇಲ್ಲಿ ಒಂದು ಅವಕಾಶವನ್ನು ನೀಡಲಾಗುತ್ತೆ. ಪ್ರಮುಖವಾಗಿ ಅಲ್ಲಿ ಬಂದಂತಹ ವ್ಯಕ್ತಿಗಳಿಗೆ ಪಾಸ್ಗಳನ್ನು ವಿತರಣೆ ಮಾಡುವಂಥದ್ದು. ಅಂದರೆ ಇಂತಹ ವ್ಯಕ್ತಿಗಳು ಬರಬೇಕು ಅಂತ ಹೇಳಿ ಪಾಸನ್ನು ವಿತರಣೆ ಮಾಡ್ತಾರೆ.